ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ಇಲ್ಲಿ ನೀವು ಒಂದು ರೊಟೀನ್ ಬಾಕ್ಸನ್ನು ನೋಡ್ತಾ ಇದ್ದೀರಿ. ಈ ಥರ ಬಾಕ್ಸ್ಗಳನ್ನು ನಾವು ಮನೆಗಳಲ್ಲಿ ಯಾವಾಗಲೂ ಸಹ ಏನೇ ಕಾರ್ಯಕ್ರಮ ಇದ್ದಾಗ ತಂದಿರ್ತೀವಿ ಅಥವಾ ಏನೋ ಸಾಮಾನು ತಂದಿರ್ತೀವಿ, ಇದಕ್ಕೆ ತಂದಿರ್ತಕ್ಕಂಥದ್ದನ್ನು ಗಮನಿಸ್ಕೊಂಡಿದ್ದೀರಿ. ಹಾಗೆಯೇ ಈ ಒಂದು ಗ್ಯಾಸ್ ತಂದಿರ್ತೀವಿ, ಆ ಗ್ಯಾಸ್ ಸ್ಟೌವಿಂದು ಒಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ಗಳನ್ನು ನಾವು ಕತ್ತರಿಸ್ಬಿಟ್ಟು ಈ ಥರ ಚಿಕ್ಕ ಒಂದು ರೊಟ್ಟಿನ ಪೀಸ್ಗಳು ಕೂಡ ಸಿಗ್ತವೆ. ಈ ಥರ ದೊಡ್ಡ ರೊಟ್ಟಿನ ಪೀಸ್ ಕೂಡ ಸಿಗುತ್ತೆ. ಈ ಯಾವ ಸೈಜ್ ಬೇಕಾದ್ರೂ ಈ ರೊಟ್ಟಿನ ಪೀಸ್ಗಳು ನಮಗೆ ಸಿಗ್ತಾ ಹೋಗ್ತವೆ ಬಾಕ್ಸ್ನಿಂದ. ಈ ರೊಟ್ಟಿನ ಪೀಸನ್ನು ಬಳಸ್ಕೊಂಡ್ಬಿಟ್ಟು ನಾವು ಒಂದು ಗಣಿತದ ಟೀಚಿಂಗ್ ಏಡು ಅಥವಾ ಮಾದರಿ, ಚಾರ್ಟು ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಅದಕ್ಕೆ ನಾವು ಏನು ಮಾಡ್ಬೋದು, ಈ ಥರ ಡ್ರಾಯಿಂಗ್ ಶೀಟನ್ನು ಫೆವಿಕಾಲ್ ಹಾಕ್ಬಿಟ್ಟು ಅಂಟಿಸ್ಬೋದು. ಡ್ರಾಯಿಂಗ್ ಶೀಟ್ ಬೇಕು, ರೊಟ್ಟು ಬೇಕು, ಅದರ ಜೊತೆಗೆ ನಮಗೆ ಈ ಸೆಲ್ಲೋ ಟೇಪಲ್ಲಿ ಕೂಡ ನಾವು ಫಿಕ್ಸ್ ಮಾಡ್ಕೊಳ್ಬಹುದು ಅಥವಾ ಬಾರ್ಡ್ರಿಗೆ ಹಾಕಲಿಕ್ಕೆ ಕಲರ್ ಶೀಟನ್ನು ಬಳಸ್ಕೊಳ್ಬಹುದು. ಹಾಗೆ ಈ ಸ್ಕೆಚ್ ಪೆನ್ನು, ಮಾರ್ಕರ್ ಪೆನ್ಗಳನ್ನು ಬಳಸ್ಕೊಂಡ್ಬಿಟ್ಟು ಅಥವಾ ಪರ್ಮನೆಂಟ್ ಮಾರ್ಕರ್ಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಈ ಒಂದು ಮಾದರಿಯನ್ನು ಸುಲಭವಾಗಿ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳಿಂದ ಕಡಿಮೆ ಲೋ ಕಾಸ್ಟ್ ಮೆಟೀರಿಯಲ್ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಆ ಬಾಕ್ಸನ್ನು ಸುಮ್ಮನೆ ಬಿಸಿ ಹಾಕ್ತೀವಿ ಅಥವಾ ಏನೋ ಗುಜರಿಗೆ ಹಾಕ್ತೀವಿ, ಅದರ ಬದಲಾಗಿ ನಾವು ಮನೆಯಲ್ಲೇ ಫೆವಿಕಾಲು ಈ ಥರ ಎಲ್ಲ ಇಟ್ಕೊಂಡ್ರೆ, ಈ ಕತ್ರಿ ಇರುತ್ತೆ ನಮ್ಮ ಹತ್ರ, ಹೆಂಗೂ ಸ್ಕೇಲು, ಪೆನ್ಸಿಲು, ರಬ್ಬರು ಎಲ್ಲ ಇರುತ್ತೆ. ಅದನ್ನೆಲ್ಲವನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಾವು ಈ ಥರ ಸಿಂಪಲ್ಲಾಗಿರ್ತಕ್ಕಂತಹ ಒಂದು ಗಣಿತಕ್ಕೆ ಸಂಬಂಧಿಸಿದಂತಹ ಒಂದು ಚುಕ್ಕಿ ಇಟ್ಟಿದೆ, ಎ ಅಂತ ಇಟ್ಟಿದೆ, ಬಿಂದು ಅಂತ ಬರೆದಿದೆ. ಇದೇ ಒಂದು ಗಣಿತಕ್ಕೆ ಶಿಕ್ಷಕರಿಗೆ ಬಳಸೋದಾದರೆ ಟೀಚಿಂಗ್ ಏಡ್ ಆಗುತ್ತೆ ಅಥವಾ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಆಗಿ ಕೂಡ ಕೊಡ್ಬೋದು. ಆ ಮಕ್ಕಳು ಖುಷಿಯಿಂದ ಮಾಡ್ತಾರೆ. ಅದಕ್ಕೆ ನಾವು ಬಳಕೆಯನ್ನು ಮಾಡಿಕೊಂಡಾಗ ಮನೆಯಲ್ಲೇ ಇರ್ತಕ್ಕಂತಹ ಸಾಧನಗಳನ್ನು ಬಳಸ್ಕೊಂಡು ಆ ಮಕ್ಕಳಿಗೂ ಏನೋ ಕ್ರಿಯೇಟಿವಿಟಿ ಅಥವಾ ಜೊತೆಗೆ ನಾವು ಪ್ರತಿದಿನ ಒಂದು ಈ ಥರ ಸಿಂಪಲ್ಲಾಗಿರ್ತಕ್ಕಂಥ ಟೀಚಿಂಗ್ ಏಡ್ಗಳನ್ನು ಬಳಸ್ಕೊಂಡಾಗ ಅವರಿಗೆ ಒಂದು ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಗಣಿತದ ಒಗಟು ಇದೆ, ಇದನ್ನು ಕೂಡ ಮಕ್ಕಳೇ ಮಾಡ್ಬೋದು. ಮಾಡಿದಾಗ ನಾವೊಂದು ಮಾಡಿ ತೋರಿಸಿದಾಗ ಆ ಮಕ್ಕಳು ಸುಲಭವಾಗಿ ಮಾಡ್ತಾರೆ. ಏರಿಕೆ ಕ್ರಮ, ಇಳಿಕೆ ಕ್ರಮ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದರ ಜೊತೆಗೆ ಸ್ತಂಭ ನಕ್ಷೆ ಮಾಡ್ಬೋದು ಇದರಲ್ಲೇನೆ. ಆಮೇಲೆ ದೊಡ್ಡದು ಚಿಕ್ಕದು ಆ ಚಿಕ್ಕ ಚಿತ್ರಗಳನ್ನು ಬರೆದಾಗ ಅವರಿಗೆ ಅದು ಅರ್ಥ ಆಗುತ್ತೆ. ಮಕ್ಕಳೇ ಮಾಡ್ತಾರೆ ಈ ಥರ ಬೇರೆ ಬೇರೆ, ಅವರೇ ಅಂಟಿಸ್ತಾರೆ. ಬೇಕಾದ್ರೆ ನಾವು ಒಂದು ಹೇಳಿಕೊಟ್ರೆ ಅವ್ರ 10 ಕ್ರಿಯೇಟಿವಿಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಒಂದು ಸಂಖ್ಯಾ ವಿನ್ಯಾಸ ಇವೆಲ್ಲವೂ ಕೂಡ ಮಕ್ಕಳಿಗೆ ಒಂದು ಆಸಕ್ತಿದಾಯಕ, ಗಣಿತದಲ್ಲಿ ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ ನಾವು ಮಾಡ್ಬೋದಾಗಿರ್ತಕ್ಕಂಥದ್ದು. ಹಾಗೆ ಈ ಸೂತ್ರವನ್ನು ಸುಮ್ಮನೆ ಹೇಳಿದರೆ ಅರ್ಥ ಆಗಲ್ಲ ಅವರಿಗೆ. ಈ ನಿತ್ಯ ಸಮೀಕರಣವನ್ನು ಇದು ಹೇಗೆ ಬಂತು ಅನ್ನೋದನ್ನು ನಾವು ತೋರಿಸಿದಾಗ ಅವರು ಈಸಿಯಾಗಿ ಈ ಥರ ಮಾಡ್ತಾರೆ. ಬೇರೆ ಕಲರ್ ಹಾಕಿ ನೀವು ಮಾಡಿ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿರಿ ಅಥವಾ ಇನ್ನೊಂದು ಚಿಕ್ಕದು ಮಾಡಿರಿ ಅಂದಾಗ ಆ ಮಕ್ಕಳು ಕ್ರಿಯೇಟಿವಿಟಿಯಾಗಿ ಮಾಡೋದನ್ನು ನಾವು ಗಮನಿಸ್ಬೋದು. M-N-S ಹೋಲ್ ಸ್ಕ್ವೇರ್ ಇದೆ, ಹಾಗೆಯೇ ವಿನ್ಯಾಸ ಒಂದಿದೆ, ಇದು ಒಂದು ವಿನ್ಯಾಸ ಇದೆ. ಇವೆಲ್ಲ ವಿನ್ಯಾಸಗಳು A+B+C ಹೋಲ್ ಸ್ಕ್ವೇರ್ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಆವಾಗ ಆ ಮಕ್ಕಳಿಗೆ ಆ ಕಲರ್ ಆಗಿ ಕಾಣೋದ್ರಿಂದ ಅವರಿಗೆ ಅಟ್ರಾಕ್ಷನ್ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ತಾರೆ, ಓ ಈ ಥರ ತೋರಿಸಿದ್ರು ಅನ್ನೋದು. ಈ ಥರ ನಾವು ಈ ಒಂದು ವಿಶೇಷವಾದ ರೀತಿಯಲ್ಲಿ ಗಣಿತವನ್ನು ಬೋಧನೆ ಮಾಡೋದ್ರ ಮುಖಾಂತರ ಮಕ್ಕಳಲ್ಲೂ ಕೂಡ ಪ್ರೇರೇಪಣೆ ಮಾಡಿ ಮಕ್ಕಳಿಂದಲೂ ಕೂಡ ನಾವು ಇದನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೌದಲ್ವಾ? ಟೀಚರ್ಸು ಬಳಸ್ಕೋಬೋದು, ಮಕ್ಕಳು ಕೂಡ ಇದು ಒಂದು ವಿಡಿಯೋವನ್ನು ಸುಲಭವಾಗಿ ನಾವು ಬಳಕೆ ಮಾಡಿಕೊಳ್ಬಹುದು. ಧನ್ಯವಾದಗಳು.